ಇದೊಂದು ಬೇರಿದ್ರೆ ಸಾಕು, ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ. ಇದು ಆಯುರ್ವೇದ ಗಿಡಮೂಲಿಕೆಯ ಬೇರು, ಸುಮಾರು ಜನಕ್ಕೆ ವಾಸಿ ಮಾಡಿದ ಬೇರು. ಯಾರ್ಯಾರು ಬಂಗ್ ಹೋಗಲ್ಲ, ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋರಿಗೆ ಈ ಬೇರು ಸಹಾಯದಿಂದ ಅವ್ರಿಗೆ ಬುಡದಿಂದ ಪಿಗ್ಮೆಂಟೇಷನ್ ತೆಗೆದಿದೆ. ಸೊ ಅಂಥ ಅದ್ಭುತವಾದ ಬೇರಿದು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ 5-10 ನಿಮಿಷದಲ್ಲಿ ಈ ಬೇರನ್ನ ಒಂಚೂರು ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು, ನಿಮ್ಮ ಬಂಗಿಗೆ ಶಾಶ್ವತ ಪರಿಹಾರ. ನೋಡಿ ಎಷ್ಟು ಕ್ಲಾರಿಟಿ ಇದೆ ಫೇಸಲ್ಲಿ ಅಂತ. ಒಂದು ಸಲ ಫೇಸ್ ವಾಶ್ ಮಾಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್. ಹೇಮಾ, ನಮಗೆ ಪಿಗ್ಮೆಂಟೇಷನ್ ಇಲ್ಲ ಅನ್ನೋರಿಗೆ ಬ್ರೈಟ್ನಿಂಗ್ ಆಗುತ್ತೆ, ವೈಟ್ನಿಂಗ್ ಆಗುತ್ತೆ ಸ್ಕಿನ್ನು. ಓಕೆನಾ? ಸೊ ಈ ಅದ್ಭುತವಾದ ಬೇರು ಯಾವ ರೀತಿ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ರೆಮಿಡಿ ಶೇರ್ ಮಾಡ್ತಾಯಿದ್ದೀನಿ ಅಂತ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಕೇವಲ 5-10 ರೂಪಾಯಿಗೆ ಸಿಗೋಂಥ ಬೇರದು. ಓಕೆನಾ? ಈ ಅದ್ಭುತವಾದ ಲೇಪನ ಒಂದು ಸಲ ನೀವು ಮನೇಲಿ ಮಾಡಿ ಅಂತ ಹೇಳ್ತಾ ಪ್ರತಿಯೊಂದು ಗಂಧಿ ಅಂಗಡಿಲೂ ಸಿಗುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೇವಲ 2-3 ಸ್ಟೆಪ್ಸ್ ಇದೆ ಇವತ್ತಿನ ವೀಡಿಯೋ. ಫಸ್ಟ್ ಸ್ಟೆಪ್ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಸ್ಟೆಪ್, ನಮ್ಮ ಮುಲತಿ ಸೋಪಿಂದ ಫೇಸ್ ವಾಶ್ ಮಾಡಬೇಕು. ನೋಡಿ, ನಾನು ಫೇಸ್ ವಾಶ್ ಇನ್ನೂ ಮಾಡೇ ಇಲ್ಲ, ಶೈನಿಂಗ್ ಯಾವ ರೀತಿ ಇದೆ ಅಂತ. ನಮ್ಮ ಸೋಪಿನ ಜಾದು. ಓಕೆನಾ? ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಿಡೋಣ. ಯಾರ್ಯಾರಿಗೆ ಮುಲತಿ ಆಗಬರಲ್ವೋ ಅಂಥವ್ರು ಹಸಿ ಹಾಲಲ್ಲಿ ಯೂಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಒಂದ್ಸಲ ಮುಖನ ತೊಳ್ಕೊಂಬಿಡ್ತೀನಿ. ಸ್ಟೆಪ್ ನಂಬರ್ 1 ಮುಗೀತು. ನಮ್ಮ ಸೋಪಲ್ಲಿ ಫೇಸ್ ವಾಶ್ ಮಾಡ್ತಿರೋದು. ಯಾಕೆ ಅಂದರೆ ಸುಮಾರು ಜನ ರಿಪೀಟೆಡ್ ಕಸ್ಟಮರ್ಸೇ ನಮಗೆ ಬ್ಯಾಕ್ ಟು ಬ್ಯಾಕ್ ಸೋಪ್ ತಗೋತಿದ್ದಾರೆ. ಆಯಿತಾ? ಸೊ ಅಂಥದ್ರಲ್ಲಿ ನೀವೇ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಏನಿದೆ ಆ ಸೋಪಲ್ಲಿ ಅನ್ನೋದು. ಓಕೆ, ಬಟ್ ಮುಲತಿ ಪೌಡ್ರು ಬರಬೇಕು. ಈ ಬಿಸಿಲುಗೆ ಹೇಳಿ ಮಾಡಿಸಿದ ಸೋಪ್ ಅದು. ಏನು ಅಂದರೆ ನೀವು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಕ್ಲಾರಿಟಿ ನೋಡಿ, ಹತ್ರ ಝೂಮ್ ಮಾಡಿದ್ದೀನಿ. ನಿಮ್ಮನ್ನ ಬಿಟ್ಟು ಶೈನಿಂಗ್ ಎಲ್ಲೂ ಹೋಗಲ್ಲ, ನಿಮ್ಮ ಫೇಸ್ನ ಬಿಟ್ಟು. ಆದರೆ ನಮ್ಮ ಸೋಪ್ ಯೂಸ್ ಮಾಡಬೇಕು. ಓಕೆ, ಈಗ ಫಸ್ಟ್ ಸ್ಟೆಪ್ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಟ್ಯಾಪ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ ಮಾಡೋಕ್ಕೆ ಮುಂಚೆ ನಾನು ಈ ಅದ್ಭುತವಾದ ಲೇಪನ ಮಾಡಿದ್ದೀನಿ. ಇಂಕ್ ನಟ್ ಅಂತಾರೆ ಇಂಗ್ಲೀಷಲ್ಲಿ, ಇಂಕ್ ನಟ್, ಕನ್ನಡದಲ್ಲಿ ಅರಳೆಕಾಯಿ ಅಂತಾರೆ ಇದನ್ನು. ಓಕೆ, ಇದು ಎಲ್ಲ ಗಂಧಿಗೆ ಅಂಗಡಿಲೂ ಅವೈಲಬಲ್ ಇದೆ. ಇದ್ರದ್ದು ರಾ ಫಾರ್ಮ್ ಆರ್ ಪೌಡರ್ ಫಾರ್ಮ್. ಓಕೆ, ಸೊ ಇದನ್ನು ಲಿಂಕ್ ಏನಾದ್ರು ಬೇಕಾದರೆ ಕೇಳಿ ಕೊಡ್ತೀನಿ. ನೀನು ಯಾವ ರೀತಿ ಮಾಡಿದೆ ಈ ಲೇಪನ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ 2-3 ಸ್ಟೆಪ್ಪು. ಒಂದು ಫೇಸ್ ವಾಶು, ಒಂದು ಪ್ಯಾಕ್ ಅಪ್ಲೈ ಮಾಡೋದು, ಒಂದು ಕ್ಲೀನ್ ಮಾಡ್ಕೊಳ್ಳೋದು. ಇಮ್ಮಿಡಿಯೇಟ್ ನಿಮ್ಮ ಸ್ಕಿನ್ನಲ್ಲಿ ಮ್ಯಾಜಿಕ್ ಆಗುತ್ತೆ, ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ ಇಮ್ಮಿಡಿಯೇಟ್ ಇನ್ 5 to 10 minutes. ಓಕೆ, ನಮ್ಮ ಸೋಪಿನ ಡಬಲ್ ಮ್ಯಾಜಿಕ್ ಅಂತ ಹೇಳ್ತಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಫ್ರೆಂಡ್ಸ್, ನಾನಿಲ್ಲಿ 1 ಚಮಚದಷ್ಟು ಹಂಕರ್ಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನ ಮನೇಲಿ ಎಪ್ಪಾಕಿರೋ ಗಟ್ಟಿ ಮೊಸರು, ಸಿಹಿ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು. ಯಾಕೆಂದರೆ ತಣ್ಣಕ್ಕಿದ್ದಷ್ಟು ಸ್ಕಿನ್ ಗ್ಲೋ ಬರುತ್ತೆ. ಫ್ರೆಶ್ ಆಗಿರೋ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ಸ್ಮೆಲ್ ಇರಬಾರ್ದು. ಇವಾಗ ಹಂಕರ್ಡ್ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. 5 ನಿಮಿಷ ಇದನ್ನು ಸೋಲ್ ಹಾಕ್ಕೊಳ್ತೀನಿ ಫಿಲ್ಟ್ರ್ ಮೇಲೆ. ಓಕೆ, ಇಲ್ಲಿ ಪೌಡರ್ಸ್ದು ಪ್ರಿಪ್ರೇಷನ್ ಮಾಡ್ಕೊತೀನಿ. ಏನು ಅಂದರೆ ಫಸ್ಟು ಕಡಲೆ ಹಿಟ್ಟು, ಸ್ಕಿನ್ನ ಟೈಟ್ನಿಂಗ್ ಕೊಡೋದಕ್ಕೆ. ಎಷ್ಟೋ ಜನ ನನಗೆ ಬ್ರಿಂಕಲ್ಸ್ ಬಂದಿದೆ ಹೇಮಾ, ಡಾರ್ಕ್ ಇದೆ ಸ್ಕಿನ್ನು, ಕ್ಲಾರಿಟಿನೇ ಇಲ್ಲ ಅನ್ನೋರಿಗೆ 1 ಚಮಚದಷ್ಟು ಕಡಲೆ ಹಿಟ್ಟು ಆದಷ್ಟು ಮನೇಲೇ ಪುಡಿ ಮಾಡ್ಕೊಂಡಿರೋದು ಒಳ್ಳೆಯದು. ಮತ್ತು ಇದಕ್ಕೆ ಎಷ್ಟು ಕಡಲೆ ಹಿಟ್ಟು ಅದಕ್ಕಿಂತ 1/4 ಚಮಚ ಕಮ್ಮಿ. ಓಕೆ, ಇವಾಗ 1 ಚಮಚ ಕಡಲೆ ಹಿಟ್ಟು ಅಂದರೆ 3/4 ಚಮಚದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್. ಇನ್ಸ್ಟೆಂಟೇ ಬೇಕು, ಆಯಿತಾ? ನಾರ್ಮಲ್ ತೊಗೋಬೇಡಿ, ಫಿಲ್ಟ್ರ್ ಕಾಫಿ ತೊಗೋಬೇಡಿ. ಇದಕ್ಕೆ 1 ಚಮಚದಷ್ಟು ಇಂಕ್ ನಟ್ ಅಂದರೆ ಅರಳೆಕಾಯಿ. ಕನ್ನಡದಲ್ಲಿ ಎಲ್ಲ ಗಂಧಿಗೆ ಅಂಗಡಿಲೂ ಅವೈಲಬಲ್ ಇದೆ. ಇಟ್ ಇಸ್ ಇಂಕ್ ನಟ್. ಓಕೆ, ಕಡಲೆ ಹಿಟ್ಟು, ಇಂಕ್ ನಟ್ಟು ಮತ್ತು ಇದು ಲಾವಂಚದ ಬೇರು. ನೋಡಿ, ನಮಗೆ ಪಿಗ್ಮೆಂಟೇಷನ್ ಬರೋದಕ್ಕೆ ಒನ್ ಆಫ್ ದ ರೀಸನ್ ಇಸ್ ಬಾಡಿ ಹೀಟ್. ಆ ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು. ಇದು ಲಾವಂಚದ ಬೇರಿನ ಪುಡಿ ಎಲ್ಲ ಗಂಧಿಗೆ ಅಂಗಡಿಲೂ ಅವೈಲಬಲ್ ಇದೆ. ಫೈನ್. ಇದರದ್ದು ನೀರು ಕುಡೀರಿ ಅಂತ ನಾನು ಸುಮಾರು ಸಲ ವೀಡಿಯೋಲಿ ಹೇಳಿದ್ದೀನಿ. ಅದರಲ್ಲೂ ಪಿಗ್ಮೆಂಟೇಷನ್ ವಾಸಿಯಾಗುತ್ತೆ. ನೋಡಿ, ಈ ನೀರು ಬೇಡ ನನಗೆ, ಹಂಕರ್ಡಲ್ಲಿ ಇದ್ದಿದ್ದು ನೀರು. ಇವಾಗ ಇದು 1 ಚಮಚ ಪೂರ ಹಾಕ್ಕೊಂಡಿದ್ದೀನಿ ಹಂಕರ್ಡ್. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಒಳ್ಳೆ ಕ್ವಾಲಿಟಿಯ ಜೇನುತುಪ್ಪ ಹಾಕಿ ಕಲಿಸ್ಕೋಬೇಕು. ಇಲ್ಲಿ ನೀರು ಏನು ಯೂಸ್ ಮಾಡೋಂಗಿಲ್ಲ, ಮೊಸರು ಮತ್ತು ಜೇನುತುಪ್ಪ ಅಷ್ಟೇ. ಓಕೆ, ಇನ್ನೇನೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತಿನ ವೀಡಿಯೋ ಹೋಗೋಣ. ಗೊತ್ತಿಲ್ಲ, ನಿಮ್ಮ ಎದುರಿಗೆ ಮುಖ ತೊಳೆದಿದ್ದು ಶೈನಿಂಗ್. ಲೈಟ್ ಹಾಕ್ಕೊಂಡು
ಕಲರ್ ಮಾಡ್ಕೊಳ್ಬೋದು. ಬಟ್ ಶೈನಿಂಗು ಅಲ್ವಾ, ಕೆಲವ್ರು ಹೇಳ್ತಾರಲ್ಲ ಫಿಲ್ಟ್ರು ಅಂಥವ್ರಿಗೆ. ಓಕೆ, ಈಗ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾರ್ಯಾರಿಗೆ ಮುಲತಿ ಬರಲ್ಲ ಅವರು ಈ ಪ್ಯಾಕ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮುಲತಿ ಯೂಸ್ ಮಾಡಿಲ್ಲ. ಇಲ್ಲಿ ಇಂಕ್ ನಟ್ ಅರಳೆಕಾಯಿದು ಅದ್ಭುತವಾದ ಪುಡಿ. ಮತ್ತು ಪಿಗ್ಮೆಂಟೇಷನ್ಗೆ ಒನ್ ಆಫ್ ದ ರೀಸನ್ಸ್ ಬಾಡಿ ಹೀಟ್ ಅಂಥದ್ರಲ್ಲಿ ಲಾವಂಚದ ಬೇರಿನ ಪುಡಿ ಹಾಕಿದ್ದೀನಿ. ಇಲ್ಲಿ ಲಾವಂಚದ ಬೇರಿನ ಪುಡಿ, ಆಯಿತಾ. ಬರೀ ಕುಡಿಯೋಕ್ಕೆ ಮಾತ್ರ ಲಾವಂಚ ಉಪಯೋಗಿಸಲ್ಲ, ಮುಖಕ್ಕೂ ಬಳಸ್ತಾರೆ. ಅದರದ್ದು ಲೇಪನ, ಅದರದ್ದು ಆಯಿಲು, ಇದನ್ನು ನೀಟಾಗಿ ಸರಿ. ನಾನು ಬಳಸಿರೋದು ಲಾವಂಚ, ಅರಳೆಕಾಯಿ, ಇಂಕ್ ನಟ್, ಕಾಫಿ ಪೌಡರು, ಕಡಲೆ ಹಿಟ್ಟು ಟೈಟ್ನಿಂಗ್ ಮಾಡುತ್ತೆ, ಕಾಫಿ ಪೌಡರ್ ಬ್ಲೀಚ್ ಮಾಡುತ್ತೆ, ಅರಳೆಕಾಯಿ ಪಿಗ್ಮೆಂಟೇಷನ್ನ ತೆಗೆಯುತ್ತೆ, ಲಾವಂಚ ಬಾಡಿ ಹೀಟ್ನ ಕಮ್ಮಿ ಮಾಡುತ್ತೆ, ಜೇನುತುಪ್ಪ ಮಾಯ್ಶ್ಚರೈಸರಾಗಿ ಕೆಲಸ ಮಾಡುತ್ತೆ, ಮೊಸರು ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ. ಅದು ಒಂದಿನದ ಮೊಸರು ಹಂಕರ್ಡ್, ಅದು ನೀರಿನ ಅಂಶ ತೆಗೆದುಬಿಟ್ಟಿದ್ದೀನಿ, ಬರೀ ಗಟ್ಟಿ ಮೊಸರು ಹಾಕಿದ್ದೀನಿ. ಓಕೆ, ಇದು ಒಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇದು ಜಾದೂನೇ ಮಾಡೋದು ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, 8 ಮಿನಿಟ್ಸ್ ಆಗಿದೆ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಸ್ವಲ್ಪ ಸೌಂಡ್ ಇದೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆನಾ, ಶೈನಿಂಗ್ ಬೇಡ, ಕ್ಲಾರಿಟಿ ಆಫ್ ಸ್ಕಿನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಕೇವಲ 8 ನಿಮಿಷ ಇದೆ. ನಾನು ಲಾವಂಚದ ಬೇರು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಎತ್ತಿದ ಕೈ. ಯಾರ್ಯಾರಿಗೆ ಮುಲತಿ ಬರಲ್ವೋ ಅಂಥವರು ಲಾವಂಚದ ಬೇರು ಮತ್ತು ಇಂಕ್ ನಟ್ ಅರಳೆಕಾಯಿದು ಕಾಂಬಿನೇಷನಲ್ಲಿ ಹಾಕ್ಕೊಳ್ಳಿ. ವೆರಿ ಪವರ್ಫುಲ್ ಫಾರ್ ಪಿಗ್ಮೆಂಟೇಷನ್. ಯಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಬೇಕು. ನಾನಿದ್ದಿದ್ದು 7 ರಿಂದ 8 ನಿಮಿಷ, ಆಯಿತಾ. ಹಂಕರ್ಡ್ ತೊಗೊಳ್ಬೇಕು ಹೇಳಿದ್ದೀನಿ, ಜೇನುತುಪ್ಪ ತೊಗೋಬೇಕು, ಅವೆರಡು ಬ್ಲೀಚಿಂಗ್ ಕೆಲಸ ಮಾಡುತ್ತೆ. ಸೊ ಜಸ್ಟ್ ವಿದಿನ್ 7 to 8 ಮಿನಿಟ್ಸ್. ಇದಾದಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸಲ್ಲಿ ವಾಟರ್ ಇಟ್ಕೊಳ್ಳಿ, ಆಯಿತಾ. ಟ್ಯಾಪ್ ವಾಟರ್ ಜೊತೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ತಣ್ಣಗಿರೋ ನೀರಲ್ಲಿ ಮುಖ ತೊಳೆದ್ರೆ 100ಗೆ 1000% ರಿಸಲ್ಟ್. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಎಷ್ಟಾಗುತ್ತೋ ಹತ್ರ ಝೂಮ್ ಮಾಡಿದ್ದೀನಿ. ನೋಡಿದ್ರಾ ಕ್ಲಾರಿಟಿ? ನಾನು ಕೈ ಕತ್ತಿಗೆ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ ಡಿಫ್ರೆನ್ಸು. ವಿತ್ ಶೈನಿಂಗ್. ಸೊ ಲಾವಂಚದ ನೀರಾಗಿರ್ಬೋದು, ಲಾವಂಚದ ಉಪಯೋಗ ಆಗಿರ್ಬೋದು, ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ನನಗಾಗಿದೆ ಅಂದರೆ ಡೆಫಿನೆಟಾಗಿ ನಿಮ್ಗೆ ಆಗುತ್ತೆ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಿದೆ ನೋಡಿ. ಈ ಬೇಸಿಗೆಯಲ್ಲಿ ಏನು ಬಿಸಿಲಿದೆ ಅಂದರೆ ಹೇಳೋಕ್ಕಾಗಲ್ಲ. ಒಂದೇ ಒಂದು ನಮ್ಮನ್ನ ಕಾಪಾಡೋದು ಅಂದರೆ ಆ ಸೋಪು, ಮುಲತಿ ಸೋಪ್. ಇಟ್ಸ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಯಾವಾಗ ಅದು ನಿಮ್ಗೆ ಸೂಟ್ ಆದಾಗ. ಸೊ ನೋಡಿ, ಒಂದು ಚೂರು ಟ್ಯಾನು ಏನೂ ಆಗಲ್ಲ. ಇನ್ಫ್ಯಾಕ್ಟ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕವಿತಾ ಮ್ಯಾಮು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗ್ತಿರ್ತಾರೆ. ಕಾಲ್ ಮಾಡಿದ್ದು, ಅಮ್ಮ ಏನದು ಉಪಯೋಗಿಸ್ಲಿ ನಾನು ಹೊರಗಡೆ ಹೋಗಬೇಕಾದ್ರೆ. ನಾನು ಅವ್ರಿಗೆ ಹೇಳಿದ್ದು ಎರಡೇ, ಒಂದು ನಮ್ಮ ಸೋಪು, ಒಂದು ನಮ್ಮ ಸನ್ಸ್ಕ್ರೀನು. ಇದಿಷ್ಟು ಹಾಕ್ಕೊಂಡು ಹೋಗಿ ಸಾಕು ಅಂತ. ಎಷ್ಟಾಗುತ್ತೋ ಅಷ್ಟು ನಮ್ಮ ಸೋಪಲ್ಲಿ ಮುಖ ತೊಳೆದಷ್ಟು ಮುಖದ ಮೇಲೆ ಟ್ಯಾನು ಬಂಗು ಎಲ್ಲ ಮಾಯ. ಶೈನಿಂಗ್ ಅಂತೂ ಖಂಡಿತ. ಯಾಕಂದರೆ ಸುಮಾರು ಜನ ಹೇಳಿದ್ದೀರಾ ಅದನ್ನು. ನಾವು ಒಬ್ಬಳೇ ಹೇಳಿದ್ರೆ ಏನೋ ನನ್ನ ಸೋಪ್ ಬಗ್ಗೆ ನಾವು ಕೊಚ್ಕೊಡೋಂಗೆ ಸುಮಾರು ಜನ ರಿವ್ಯೂಸ್ ಕೊಟ್ಟಿದ್ದೀರಾ. ಆ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸು. ಆ ಭಗವಂತನ ಕೃಪೆ, ನಿಮ್ಗಳ ಆಶೀರ್ವಾದ, ಭಗವಂತನ ಆಶೀರ್ವಾದ ಅಂತಲೇ ಹೇಳ್ತೀನಿ. ನೋಡಿ, ಏನು ಬೇಡ ರೀ, ಹೇಮಾ ನಾಗರಾಜ್ದು ವೀಡಿಯೋಸ್ ಇದೆ, ಹೋಗಿ ನೋಡಿ. ಹೋದ ವರ್ಷದ್ದು 1.5 ವರ್ಷದ ಕೆಳಗೆ. ಓಕೆನಾ, ಪಕ್ಕ ಇಟ್ಕೊಳ್ಳಿ. ಆವಾಗಲೂ ನಂದೇ ಅಲ್ವ ಯೂಟ್ಯೂಬ್ ಚಾನಲ್ಲು, ಫಿಲ್ಟ್ರ್ ಹಾಕೊಂಡು ಕುತ್ಕೊಬೋದಾಯ್ತಾರೆ. ಯಾರಿಗೆ ಇಷ್ಟ ಇಲ್ಲ ಚೆನ್ನಾಗಿ ಕಾಣಿಸೋದಕ್ಕೆ ಅಲ್ವಾ, ಅದು ಹೆಣ್ಮಕ್ಳಿಗೆ. ಸೊ ಆವಾಗಲೂ ಹಾಕೋಬೋದಾಯ್ತಾರೆ ಫಿಲ್ಟ್ರು, ಇವಾಗ ಯಾಕೆ ಹಾಕ್ಕೊಳ್ಳಿ ಅಲ್ವಾ, ಅಷ್ಟೇ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ. ನೋಡಿ, ಕ್ಲಾರಿಟಿ ನೋಡಿ, ನೀವೇ ಕ್ಲಾರಿಟಿ ಮುಖ್ಯ ಅಲ್ವಾ. ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸ ಯಾರಾದ್ರೂ ಫಸ್ಟ್ ಟೈಮ್ ಹೇಮಾ ನಾಗರಾಜ್ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ.
ಕ್ಲಾರಿಟಿ ಆಫ್ ಸ್ಕಿನ್ ಬರಬೇಕು ಅಂದರೆ ನಮ್ಮ ಸೋಪೇ ಮೇನ್ ರೀಸನ್. ಎಟ್ ಮೂಲತಿ ಆಗಿ ಬರಬೇಕು ನಿಮಗೆ ಅಂತ ಹೇಳ್ತಾ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಅಂಥವರೆಲ್ಲ ನಮ್ಮ ಸೋಪ್ನ ಬಳಸಿ ಹೇಮೋ ಇಷ್ಟು ಈಸಿಯಾಗಿ ನೀನು 4 ವರ್ಷಕ್ಕೆ ಮುಂಚೆ ಸಿಗ್ಬಾರ್ದಾ? ಬಿಕಾಸ್ ಆಫ್ ದಿ ಪ್ರಾಡಕ್ಟ್, ಅಂದರೆ ಸೋಪಿಂದ ಅಂತ ಹೇಳ್ಬೋದು. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.